ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ಅಶ್ವನ್ನೈವ ಗಜನ್ನೈವ ವ್ಯಾಘ್ರಂ ನೈವಚ ನೈವಚ ಅಜಾಪುತ್ರಂ ಬಲಿಂ ದದ್ಯಾತ್ ದೇವೋ ದುರ್ಲಭಘಾತಕಂ. ನಾವು ಸಮಾಜದಲ್ಲಿ ಹಿಂದಿನ ಕಾಲದ ಪರಂಪರೆಯನ್ನು ನೋಡ್ತಾ ಬಂದರೆ, ಹಿಂದೆ ಒಂದು ಕಾಲದಲ್ಲಿ ಒಂದು ಪರಂಪರೆ ಇತ್ತು, ಪಕ್ಷಿ ಪ್ರಾಣಿಗಳನ್ನ ಬಲಿ ಕೊಡುವಂತಹ ಪರಂಪರೆ. ಆದ್ರೆ ಈ ಯಾವ ಯಾವ ಪ್ರಾಣಿಗಳನ್ನು ಬಲಿ ಕೊಡ್ತಿದ್ರಪ್ಪ ಅಂದ್ರೆ, ಈ ಆಡಿನ ಮರಿ, ಕೋಳಿ ಮರಿ, ಕೋಳಿ, ಆಡು, ಮೇಕೆ ಇಂಥವನ್ನ ಬಲಿ ಕೊಡ್ತಿದ್ರು. ಅಜಾಪುತ್ರಂ, ಯಾವತ್ತಾದ್ರೂ ಹುಲಿ, ಸಿಂಹ, ಚಿರತೆ, ಆನಿ, ಕುದುರೆ, ದೊಡ್ಡ ದೊಡ್ಡ ವ್ಯಾಘ್ರಗಳನ್ನಂದ್ರೆ ಈ ಉಗ್ರವಾದಂತಹ ಪ್ರಾಣಿಗಳನ್ನ ಬಲಿ ಕೊಟ್ಟಿದ್ದೆ ಎಲ್ಲರೂ ಕೇಳೇವೇನು, ನೋಡೇವೇನು? ಇಲ್ಲ. ಅದಕ್ಕ ಪ್ರಕೃತಿ ಏನ್ ಹೇಳ್ತದ, ಜೀವನ ಏನ್ ಹೇಳ್ತದ ಅಂತಂದ್ರ, ದೇವೋ ದುರ್ಲಭ ಘಾತಕಂ. ಯಾರು ದುರ್ಲಭರು ಇರ್ತಾರ, ಮನಸ್ಸಿನಿಂದ, ದೇಹದಿಂದ, ವಿಚಾರದಿಂದ, ಬುದ್ಧಿಯಿಂದ, ದುಡ್ಡಿನಿಂದ, ಶಕ್ತಿಯಿಂದ ಅವ್ರು ಬೇಗ ನಾಶ ಆಗಿ ಹೋಗ್ತಾರ. ಅವರನ್ನ ಬೇಗ ಬಲಿ ಕೊಟ್ಬಿಡ್ತಾರ. ಸಮಾಜದಲ್ಲಿರ್ತ ಜನ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಪ್ರಸಂಗ ಆಗಿರ್ಬೋದು, ಅವ್ರು ಬೇಗ ನಶಿಸಿ ಹೋಗ್ತಾರ. ಹಾಗಾಗಿ ನಾವು ಸಮಾಜದಲ್ಲಿ ದುರ್ಲಭರಾದಷ್ಟು ನಮ್ಮಲ್ಲಿ ಶೋಷಣೆ ಹೆಚ್ಚಾಗ್ತದ. ನಾವು ಮತ್ತೊಬ್ಬರಿಗೆ ಅಪವಾದ ಕೊಡುವುದರಲ್ಲಿ ಅರ್ಥ ಇಲ್ಲ. ನಾವು ಬಲಿಷ್ಠರಾಗಬೇಕು. ಮನಸ್ಸಿನಿಂದ, ಬುದ್ಧಿಯಿಂದ, ವಿಚಾರದಿಂದ, ದುಡ್ಡಿನಿಂದ, ಶರೀರದಿಂದ, ಎಲ್ಲರಿಂದಲೂ ನಾವು ಎಷ್ಟು ಬಲಶಾಲಿಗಳಾಗ್ತೀವಿ ಅಷ್ಟು ಭದ್ರವಾಗಿರ್ತೀವಿ. ಇಲ್ಲಾದರೆ ನಾವು ಕೊಚ್ಚಿಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸುಭಾಷಿತ ಸ್ಪಷ್ಟವಾಗಿ ಹೇಳ್ತದ.